ಇನ್ನು ಹುಬ್ಬಳ್ಳಿಯಲ್ಲಿ ನಡೆದಂಥ ನೇಹಾ ಹಿರೇಮಠ್ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್. ಮತ್ತೊಂದು ಕಡೆ ನೋಡ್ತಾ ಇದ್ವಿ, ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಿದ್ರು ಅವರ ತಂದೆ ನಿರಂಜನ್. ಈಗ ನಿರಂಜನ್ ಹೊಸ ವರಸಿಯನ್ನ ತೋರಿದ್ದಾರೆ. ಮಾಹಿತಿ ಕೊರತೆಯಿಂದ ಸರ್ಕಾರದ ವಿರುದ್ಧ ಹೇಳಿಕೆ ಕೊಟ್ಟಿದ್ದೆ ಅಂತ ಸ್ಪಷ್ಟಪಡಿಸಿದ್ದಾರೆ ನಿರಂಜನ್ ಹಿರೇಮಠ್. ಘಟನೆ ಬಗ್ಗೆ ರಾಜ್ಯ ಸರ್ಕಾರ ತಕ್ಷಣ ಸ್ಪಂದಿಸಿದೆ. ಶಾಸಕರು, ಜಿಲ್ಲಾಧ್ಯಕ್ಷರು, ಮುಖಂಡರು ನಮ್ಮ ಪರ ನಿಂತಿದ್ದಾರೆ ಅಂತ ನೇಹಾ ಹಿರೇಮಠ್ ತಂದೆ ನಿರಂಜನ್ ಹಿರೇಮಠ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಶೇಷ ಕೋರ್ಟ್ ಸ್ಥಾಪನೆ ನಿರ್ಣಯಕ್ಕೆ ನಾವು ಧನ್ಯವಾದವನ್ನು ಅರ್ಪಿಸ್ತೇವೆ. ನನ್ನ ಬೆನ್ನ ಹಿಂದೆ ಸರ್ಕಾರ ಕೆಲಸ ಮಾಡಿದೆ, ನಾನು ತಪ್ಪಾಗಿ ಮಾತನಾಡಿದ್ದರೆ ಕ್ಷಮಿಸಿ ಅಂತ ನೇಹಾ ಹಿರೇಮಠ್ ತಂದೆ ಕೇಳಿಕೊಂಡಿದ್ದಾರೆ. ಪ್ರಕರಣದ ಕಾಯ್ದೆ ಅಂತೇಳಿ ನಾನು ಏನಾದರೂ ತಪ್ಪು ಮಾತಾಡಿದ್ದಾಗಿದ್ರೆ ನನ್ನ ಕ್ಷಮೆ ಇರಬೇಕು. ಯಾರೂ ಕೂಡ ಅನ್ಯತಾ ಭಾವಿಸಬಾರ್ದು. ಇವತ್ತು ಪೊಲೀಸ್ ಇಲಾಖೆ ಆಯುಕ್ತರ ಬಗ್ಗೆ ಕೂಡ ನಾನು ಮಾತಾಡಿದ್ದೀನಿ ನಮ್ಮ ಮಾಹಿತಿ ಕೊರತೆದಿಂದ. ಆದರೆ ನಿನ್ನೆ ರಾತ್ರಿ ನಾನು 5ನೇ ದಿವಸ ನೀತಿ ಕರ್ಮ ಮುಗದಿಂದ ಕೆಲವೊಂದು ಮೂಲದಿಂದ ಯಾರ್ದಾರಿಗೆ ಮನಸ್ಸಿಗೆ ಹರ್ಟ್ ಆಗಿದ್ರೆ ಯಾರಿಗಾರ ಕೈಯ ಅಂತ ಹೆಸರು ಹೇಳಿದ್ದೀನಿ. ಅವ್ರು ಯಾರೂ ಕೂಡ ಅನ್ಯತಾ ಭಾವಿಸಬಾರ್ದು. ಯಾರಿಗೂ ಕೂಡ ನಾನು ರೀತಿ ಮಾತಾಡಿದ್ದೆ, ನಾನು ದುಃಖದಾಗಿದ್ದಾಗ ನಾನು ಮಾತಾಡೀನಿ ಮತ್ತು ಸರ್ಕಾರ ವಿರುದ್ಧ ಮಾತಾಡೀನಿ. ದಯಮಾಡಿ ಕ್ಷಮೆ ಇರಲಿ. ಮತ್ತು ಈಗ ಇದ್ರ ಜೊತೆಗೆ ಈಗಾಗಲೇ ನಮ್ಮ ಹಿರಿಯರಾದ ಮೆಂಡೇಶ್ವರಿ ಸಾಹೇಬರು ಇನ್ನೊಂದು 2 ಮಾತನ್ನು ಕೂಡ ಹೇಳಿದ್ರು. ಅದಕ್ಕೆ ಆ ಹೆಸರಲ್ಲೇನೆ ಒಂದು ಕಾಯ್ದೆ ಬರಬೇಕು ಸ್ಪೆಷಲ್ ಅಂತೇಳಿ, ನೇಹಾ ಹಿರೇಮಠ ಹತ್ಯೆ ಪ್ರಕರಣದ ಕಾಯ್ದೆ ಅಂತೇಳಿ. ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನು ಮಾಡತ್ತೀರಿ ಅದಕ್ಕೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಶಿವರಾಮ್ ಅಸುಂಡಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಶಿವರಾಮ್ ಅಸುಂಡಿ, ಡ್ಯಾಮೇಜ್ ಕಂಟ್ರೋಲ್ ಮಾಡೋದ್ರಲ್ಲಿ ಸರ್ಕಾರ ಯಶಸ್ವಿ ಆಯ್ತಾ ಅಂತ? ರಾಘವೇಂದ್ರ ಗುಡಿ ಖಂಡಿತ ಯಶಸ್ವಿ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗೇನು HK ಪಾಟೀಲ್ ಕಾನೂನು ಸಚಿವರು ಬಂದಿದ್ರು, ಅವರ ಜೊತೆಗೇನು ಏನಂದ್ರೆ CM ಜೊತೆ ಮಾತುಕತೆ ಮಾಡುವಂತ ಕೆಲಸ ಮಾಡಿದ್ರು. CM ಸಹ ಸಾರಿ ನಿಮ್ಮ ಕುಟುಂಬ ಏನು ಸಾಂತ್ವನ ಹೇಳಲಿಕ್ಕೆ ಬರಲಿಕ್ಕೆ ಆಗಿಲ್ಲ, ಆದ್ರೆ ನಾನು 25ನೇ ತಾರೀಕು ಬರೋನಿದ್ದೇನೆ, ತಮ್ಮ ಕುಟುಂಬಸ್ಥರನ್ನ ಭೇಟಿ ಆಗ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದರೆ. ಈ ಮತ್ತೆ ಅಲ್ಲದೆ ಏನು ಮುಖ್ಯವಾಗಿ ಏನಂದ್ರೆ ಏನು ಶೀಘ್ರವೇ ಏನು ಪ್ರತ್ಯೇಕ ಒಂದು ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿದ್ದಾರೆ, ಅದಕ್ಕೆ ಒಂದಷ್ಟು ಕುಟುಂಬ ಸಮಾಧಾನ ಆಗಿರುತ್ತೆ ಹೇಳ್ಬೋದು. ಅಲ್ಲದೆ ಏನು CID ಕೊಟ್ಟಿದ್ದಾರೆ ತನಿಖೆಗೆ, ಅದಕ್ಕೂ ಸಹ ಒಂದಷ್ಟು ಕುಟುಂಬಸ್ಥರು ಒಂದಷ್ಟು ಸಮಾಧಾನ ಆಗಿದ್ದಾರೆ. ಮತ್ತೆ ಜೊತೆಗೆ ಏನಂದ್ರೆ ನನಗೆ ಸರ್ಕಾರದ ಬಗ್ಗೆ ತಪ್ಪು ಗ್ರಹಿಕೆ ಆಗಿತ್ತು, ನಾನು ಏನು ಅವ್ರು ಕಾಣದ ನನಗೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಅವರು ಒಂದಷ್ಟು ಎಲ್ಲ ರೀತಿಯ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ನನಗೂ ಅದು ಗಮನಕ್ಕೆ ಬಂದಿಲ್ಲ, ಅದು ಎಲ್ಲದೂ ತಿಳ್ಕೊಳ್ದೇನೆ ನಾನು ಈ ರೀತಿಯ ಒಂದು ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅಲ್ಲದೆ ಏನಂದ್ರೆ ಸರ್ಕಾರದ ಏನು ಈಗೇನು ತನಿಖೆ ಏನು ಸರ್ಕಾರದ ಕಾರ್ಯವೈಖರಿ ಒಂದಷ್ಟು ಸಮಾಧಾನ ಮೂಡಿಸಿದೆ. ಹಾಗಾಗಿ ಏನಂದ್ರೆ ಖಂಡಿತ ನನಗೆ ನನ್ನ ಮಗಳ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ರಾಘವೇಂದ್ರ ಗುಡಿ. ಒಂದ್ ರೀತಿಯಲ್ಲಿ ಅಂದ್ರೆ ತಡವಾಗಿ ಆದ್ರೂ ಒಂದಷ್ಟು ಎಚ್ಚೆತ್ತುಕೊಳ್ಳುವ ಮೂಲಕ ಏನಂದ್ರೆ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಾರ ಮುಂದಾಗಿದೆ. ಒಂದಷ್ಟು ಮುಂದೆ ಯಾಕಂದ್ರೆ ಈಗ ಚುನಾವಣೆ ಹಿನ್ನೆಲೆಯಲ್ಲಿ ಏನಂದ್ರೆ ಅದು ಖಂಡಿತವಾಗೂ ಒಂದಷ್ಟು ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ತುರ್ತು ಕ್ರಮಗಳನ್ನು ಕೈಗೊಂಡು ಆ ತುರ್ತು ಕ್ರಮಗಳಿಂದಾಗಿ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ ಆಗುವಂತ ಸಾಧ್ಯತೆಗಳಿವೆ. ರಾಘವೇಂದ್ರ ಗುಡಿ, ಧನ್ಯವಾದಗಳು ಶಿವರಾಮಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೇಹಾ ಫಯಾಜ್ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಖಾತೆ ಇರುವುದು ಸದ್ಯ ಬೆಳಕಿಗೆ ಬಂದಿರುವಂಥದ್ದು. ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ನೇಹಾ ಫಯಾಜ್ ಹೆಸರಿನಲ್ಲಿ ಖಾತೆ ಇದೆ. ಇಬ್ಬರ ಜೊತೆ ನೇಹಾ ಸಹೋದರ ಇರ್ತಕ್ಕಂಥ ಫೋಟೋ ಕೂಡ ಹಾಕಲಾಗಿದೆ. ಅದರಲ್ಲಿ ನೇಹಾ ಫಯಾಜ್ ಸಂಬಂಧ ಸಹೋದರನಿಗೆ ಗೊತ್ತಿತ್ತಾ ಅಂತ ಕೂಡ ಈಗ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಹಾಗೆ ಗೊತ್ತಿದ್ದು ಮೌನವಾಗಿ ಇದ್ದಿದ್ದಾದರೂ ಯಾಕೆ ಅಂತ ಕೂಡ ಪ್ರಶ್ನೆ ಇದೆ. ಇನ್ನು ನೇಹಾ ಸಹೋದರ ನಿಹಾಲ್ನನ್ನ ವಿಚಾರಣೆ ಮಾಡೋದಕ್ಕೆ ಒತ್ತಾಯಗಳು ಸದ್ಯ ಕೇಳಿ ಬರ್ತಾ ಇದ್ದಾವೆ. ನೇಹಾ ಫಯಾಜ್ ಹೊಸ ವಿಡಿಯೋ ವೈರಲ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ CEN ಕ್ರೈಮ್ ಠಾಣೆಗೆ ನೇಹಾ ತಾಯಿ ದೂರನ್ನ ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಖಾತೆಯ ID ಬ್ಲಾಕ್ ಮಾಡಿ ಅಂತ ಈಗ ದೂರನ್ನ ಕೊಟ್ಟಿರುವಂಥದ್ದು. ಫಯಾಜ್ ಹಾಗೂ ನೇಹಾ ಇರೋ ಸುಳ್ಳು ಭಾವಚಿತ್ರವನ್ನು ಹರಿಬಿಡ್ತಾ ಇದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ದೂರನ್ನ ದಾಖಲು ಮಾಡಲಾಗಿದೆ.